ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೇನೆ. ಸೊ ನಾನು ಭಾಗ್ಯಕ್ಕೆ ಹೋಗಿದ್ದೆ, ಭಾಗ್ಯದಿಂದ ಮತ್ತೆ ಇಲ್ಲಿಗೆ ಬಂದಿದ್ದೇನೆ. ಸೊ ಆ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಕೆಲವೊಂದು ಇನ್ಸಿಡೆಂಟ್ಸ್ ಎಲ್ಲ ಆಯಿತು, ನಿಮಗೆ ಗೊತ್ತುಂಟು. ಅದರಲ್ಲಿ ಮೇಯ್ನ್ ನನ್ನ ಮಾವ ತೀರಿ ಹೋದದ್ದು. ಸೊ ಅದರದ್ದು ನಾನು ಒಂದು ವೀಡಿಯೋವನ್ನು ಹಾಕಿದ್ದೆ, ಸಾಧಾರಣ ಒಂದು 7-8 ನಿಮಿಷದ್ದು. ಅದರಲ್ಲಿ ಅವರು ಆ್ಯಕ್ಚುಲಿ ರಿಟೈರ್ಡ್ ಆರ್ಮಿ ಮ್ಯಾನ್, ದೇಶಕ್ಕೋಸ್ಕರ 20-25 ವರ್ಷ ಸರ್ವಿಸನ್ನು ಮಾಡಿದವರು. 81ರಲ್ಲಿ ಸೇನೆಗೆ ಜಾಯ್ನ್ ಆಗಿದ್ದರು. ಹಾಗೆಯೇ 2005 ರಿಟೈರ್ಡ್ ಆಗಿರುವಂಥದ್ದು. ಸೊ ಅಲ್ಲಿ ತನಕ ನಮ್ಮ ದೇಶಕ್ಕೋಸ್ಕರ ಸೇವೆಯನ್ನು ಮಾಡಿದ್ದಾರೆ. ಸೊ ಅದರ ಬಗ್ಗೆ ನಾನು ಇದಕ್ಕೂ ಮುಂಚೆ ಎಲ್ಲಿ ಸಹ ಹೇಳಿಕೊಡಲಿಲ್ಲ. ಬಟ್ ಆ ವಿಡಿಯೋದಲ್ಲಿ ಒಂದು ಕಡೆ ಹೇಳಿಕೊಂಡಿದ್ದೆ. ಅವರಿಗೆ ನಾನು ವಿಡಿಯೋ ಮಾಡೋದು ಇಷ್ಟ ಇತ್ತು, ಬಟ್ ಅವರು ಎಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ನನ್ನನ್ನು ವಿಡಿಯೋದಲ್ಲಿ ಹಾಕಬೇಡ ಹಾಗೆ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಅವರನ್ನು ಎಲ್ಲಿ ಸಹ ಹಾಕಿರಲಿಲ್ಲ. ಅದು ಬಿಟ್ಟು ನನ್ನ ಅತ್ತೆ, ಅಜ್ಜ, ಗುಂಡುನನ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೆ. ಸೊ ಅವರಿಗೇನು ವಿಡಿಯೋ ಮಾಡೋದ್ರಿಂದ ಪ್ರಾಬ್ಲಮ್ ಇರಲಿಲ್ಲ. ಸೊ ಹಾಗೆ ಮಾಮನಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಅವರು ನೀರು ಬಿಡ್ತಿದ್ದಾಗ, ಏನಾದರೂ ಕೆಲಸ ಮಾಡಿದಾಗ ಎಲ್ಲ ವಿಡಿಯೋ ಮಾಡ್ತಿದ್ದೆ ನಾನು ಓಡಿ ಹೋಗಿ. ಅದನ್ನು ಹಾಕಬೇಡ ಹೇಳ್ತಿದ್ರು, ಅದಕ್ಕೆ ನಾನು ಹಾಕ್ತಿರಲಿಲ್ಲ. ಸೊ ಲಾಸ್ಟಲ್ಲಿ ಕೆಲವೊಂದು ವೀಡಿಯೋದಲ್ಲಿ ಅವರನ್ನು ಸಹ ನಾನು ತೋರಿಸಿದ್ದೇನೆ ನಿಮಗೆ. ಬಟ್ ಅವರಿಗೆ ಎಲ್ಲರಿಗೂ ಸಹ ಗೊತ್ತುಂಟು, ಅವರು ರಿಟೈರ್ಡ್ ಆರ್ಮಿ ಮ್ಯಾನ್ ಆಗಿದ್ದರು. ಹಾಗೆ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸ್ಪೆಷಲಿ ಶುಗರ್ ಮತ್ತು BP ಪ್ರಾಬ್ಲಮ್ ಇತ್ತು. ಸೊ BPಯಿಂದಾಗಿಯೇ ಅವರು ತೀರ್ಕೊಂಡಿರುವಂಥದ್ದು. ಸೊ BP ಹೆಚ್ಚಾಗಿ ಬ್ರೈನ್ ಹ್ಯಾಮರೇಜ್ ಆಗಿ ಏಪ್ರಿಲ್ 22ಕ್ಕೆ ಬೆಳಗ್ಗೆ ತೀರ್ಕೊಂಡ್ರು. ಹಾಗಾಗಿ ಅದರ ನಂತರದಲ್ಲಿ ನಾನು ಏನು ವಿಡಿಯೋ ಮಾಡಬೇಕು, ಯಾವ ಥರ ಮಾತಾಡಬೇಕು, ಮನೆಯ ಪರಿಸ್ಥಿತಿ ಸರಿಯೇ ಇಲ್ಲ. ಎಟ್ ಪ್ರೆಸೆಂಟ್ ಇವಾಗಲೂ ಸರಿ ಇಲ್ಲ. ನನಗೆ ಎಂತ ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಲಾಸ್ಟ್ ಇಯರ್ ಅಜ್ಜ ತೀರ್ಕೊಂಡಾಗಲೇ ನಾನು ಫುಲ್ ಶಾಕಿಗೆ ಹೋಗಿದ್ದೆ. ಸೊ ಅದರ ನಂತರದಲ್ಲಿ ಇವಾಗಲೂ ಹಾಗೆಯೇ ನನಗೆ ಮನೆಯಲ್ಲಿ ಅಂದರೆ ಎಲ್ಲರೂ ಮನೆಯಿಂದ ಹೊರಗಡೆ ಹೋದರೆ ಮಾವಾದರೂ ಮನೆಯಲ್ಲಿ ಇರ್ತಿದ್ರು. ಸೊ ಇವಾಗ ನಾನು ಒಬ್ಬಳೇ ಇದ್ದೇನೆ ಮನೆಯಲ್ಲಿ. ಗುಂಡುನಿಗೆ ಕೆಲಸಕ್ಕೆ ಹೋಗೋದೇ ಉಪಾಯ ಇಲ್ಲ. ಸೊ ಅತ್ತೆ ಕೂಡ ಹಾಗೆ ಒಂದು ಕಡೆಯಲ್ಲೂ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಒಬ್ಬಳೇ ಇರ್ತೇನೆ ಹೆಚ್ಚಾಗಿ ಮನೆಯಲ್ಲಿ. ತುಂಬಾ ಬೇಜಾರಾಗ್ತದೆ, ಆದರೆ ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತೊಂದು ಸಣ್ಣದಾಗಿ ಒಂದು ವಿಡಿಯೋವನ್ನು ಮಾಡಿ ಹಾಕುವ ಅಂತಿದ್ದೇನೆ. ನನ್ನ ಲಾಸ್ಟ್ ವ್ಲಾಗ್ ಚಿಕ್ಕಮ್ಮನ ಮನೆಗೆ ಸ್ಟಾಪ್ ಆಗಿದೆ. ಬಿಕಾಸ್ ನಾನು ಭಾಗ್ಯದಲ್ಲಿ ಇದ್ದೆ ಅಲ್ಲ 2-3 ದಿನ. ಸೊ ಸಾಧಾರಣ 1 ವಾರನೇ ಇದ್ದೆ ಅನ್ನಿಸ್ತದೆ. ಬಟ್ ನಾನು ವ್ಲಾಗ್ ಮಾತ್ರ 2-3 ಮಾತ್ರ ಮಾಡಿ ಹಾಕಿದ್ದೆ. ಸೊ ನನಗೆ ವ್ಲಾಗ್ ಮಾಡಲಿಕ್ಕೆ ಟೈಮ್ ಇತ್ತು, ಮಾಡಲಿಕ್ಕೆ ಅಂದರೆ ಎಷ್ಟು ಬೇಕಷ್ಟೇ, ಎಲ್ಲ ವೀಡಿಯೋವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅನ್ನೂ ಸಹ ವೀಡಿಯೋ ಹಾಕ್ತಾಳಲ್ಲ, ಹಾಗಾಗಿ ನಾನು ಕೆಲವು ವೀಡಿಯೋ ಮಾತ್ರ ಮಾಡಿ ಹಾಕಿದ್ದೆ. ಅದರ ನಂತರದಲ್ಲಿ ನಾನು ಮತ್ತು ಅಶ್ವಿನಿಕ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿ ತನಕದ ವ್ಲಾಗ್ ನಂದು ಲಾಸ್ಟ್ ಆಗಿದೆ. ಬಿಕಾಸ್ ಯಾವತ್ತು ನಾನು 20-21ಕ್ಕೆ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಏಪ್ರಿಲ್. ಸೊ 21ಕ್ಕೆ ನಾನು ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದದ್ದು, ಸೊ ಮಂಗಳೂರಿಗೆ ಬಂದದ್ದು. ಸೊ ನಾನು ಯಾವತ್ತೂ 21ಕ್ಕೆ ಇಲ್ಲಿ ಬಂದು ರೀಚ್ ಆದೆ, ಆ ದಿನವೇ ನನ್ನ ಮಾವನನ್ನು ಅಡ್ಮಿಟ್ ಮಾಡಿದ್ದಿತ್ತು. ಸೊ ಅಡ್ಮಿಟ್ ಮಾಡಿದಾಗ ನಾನು ಮನೆಯಲ್ಲಿ ಇರಲಿಲ್ಲ. ಮತ್ತು ನಾನು ಹಾಸ್ಪಿಟಲಿಗೆಲ್ಲ ಹೋಗಿದ್ದೆ. ಸೊ 22ರ ಬೆಳಗ್ಗೆ 1:15ಕ್ಕೆ ತೀರ್ಕೊಂಡ್ರು. ಸೊ ಅದರ ನಂತರದಲ್ಲಿ ಅವರದ್ದು ತಂಗಿ ಬಾಂಬೆಯಲ್ಲಿ ಸ್ಟೇ ಮಾಡುವಂಥದ್ದು. ಸೊ ಅವರು ಬರಲಿಕ್ಕೆ 1 ದಿನ ಲೇಟ್ ಆಯಿತು. ಬಿಕಾಸ್ ಅವರಿಗೂ ಸಹ ಅವರ ಅಣ್ಣನನ್ನು ನೋಡಬೇಕಾಗ್ತದೆ. ಲಾಸ್ಟ್ ರೈಡ್ಸ್ ಎಲ್ಲ ಆಗುವಾಗ ಅವ್ರಿಗೆ ಇರಲೇಬೇಕು. ಸೊ ರಿಚುವಲ್ಸ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹಾಸ್ಪಿಟಲ್ ಮಾರ್ಚುರಿಯಲ್ಲಿ 1 ದಿನ ಬಾಡಿಯನ್ನು ಇಟ್ಟು ಅವ್ರು ಬರೋ ತನಕ ವೆಯ್ಟ್ ಮಾಡಿ ಅದರ ನಂತರದಲ್ಲೆಲ್ಲ ರಿಚುವಲ್ಸನ್ನು ಮಾಡಿದ್ದು. ಸೊ ಅದರಲ್ಲಿ ಸ್ಪೆಷಲಿ ಇಲ್ಲಿ ನಮ್ಮ ಮಂಗಳೂರಲ್ಲಿರುವಂತಹ ನಿವೃತ್ತ ಯೋಧರುಗಳು, ಸೊ ತುಂಬ ಜನ ಯೋಧರು ನಮ್ಮ ಮನೆಗೆ ಬಂದಿದ್ದರು. ಸೊ ಸೇನೆಯಲ್ಲಿ ಮೊದಲು ಕೆಲಸ ಮಾಡಿದವರು ಇಲ್ಲಿ ಬಂದು, ಸೊ ಅವರು ಹೇಗೆ ಒಂದು ತೀರ್ಕೊಂಡಂತಹ ನಿವೃತ್ತ ಯೋಧನನ್ನು ಸಂಸ್ಕಾರ ಮಾಡಬೇಕು, ಆ ರೀತಿಯಾಗಿ ಇಲ್ಲಿ ಅವರು ಕೆಲವೊಂದು ಕಾರ್ಯಗಳನ್ನು ಮಾಡಲಿಕ್ಕೆ ಬಂದಿದ್ದರು. ಸೊ ಒಂದು ಖುಷಿ ಏನಂದರೆ, ನನ್ನ ಮಾವನಿಗೆ ತುಂಬಾ ಆಸೆ ಇತ್ತು ನಾನು ತೀರ್ಕೊಳ್ಳುವಾಗ ನನ್ನ ಎದೆಯ ಮೇಲೆ ಭಾರತದ ಧ್ವಜವನ್ನು ಹಾಸಬೇಕು ಅಂತ. ಬಿಕಾಸ್ ಅವರು 20-25 ವರ್ಷ ದೇಶಕ್ಕೋಸ್ಕರನೇ ಸರ್ವಿಸ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಆ ವಿಡಿಯೋವನ್ನು, ಸೊ ನಮ್ಮದು ಕಸಿನ್ಸ್ ಎಲ್ಲ ಇಲ್ಲಿದ್ದರು. ಬಟ್ ನಾನು ವಿಡಿಯೋ ಮಾಡೋ ಪರಿಸ್ಥಿತಿಯಲ್ಲಿ ಯಾವಾಗಲೂ ಇರಲಿಲ್ಲ. ಬಿಕಾಸ್ ನಂದು ತಲೆನೂ ಓಡ್ತಾ ಇರಲಿಲ್ಲ. ಒಂದು ಕಡೆಯಿಂದ ನನ್ನ ಅತ್ತೆಯನ್ನು ಸಂಭಾಳಿಸಬೇಕಿತ್ತು. ಸೊ ನಾನು ಸ್ಟ್ರಾಂಗ್ ಆಗಿರಬೇಕಿತ್ತು. ಸೊ ಎಲ್ಲರೂ ಮೆಂಟಲಿ ವೀಕ್ ಡೌನ್ ಆಗಿದ್ದರು. ಸೊ ಯಾರಿಗೂ ಸಹ ಆ ಟೈಮಲ್ಲಿ ವಿಡಿಯೋ ಮಾಡೋ ಪರಿಸ್ಥಿತಿ ಇರಲಿಲ್ಲ. ಸೊ ಚಿಕ್ಕ ಮಕ್ಕಳು, ಕಸಿನ್ಸ್ ಯಾರೋ ವಿಡಿಯೋ ಮಾಡಿದರು, ಅದನ್ನು ನಾನು ಹಾಕಿದ್ದೆ. ಸೊ ಅದಕ್ಕೋಸ್ಕರ ಆ ವಿಡಿಯೋ ಮತ್ತೆ ನಾನು ಅದನ್ನು ಇಡಲಿಲ್ಲ. ಬಿಕಾಸ್ ನನಗದನ್ನು ನೋಡಿದರೆ ನನ್ನ ಮಾವನ ನೆನಪಾಗ್ತಾ ಇರ್ತಿದೆ ಮತ್ತೆ. ಯಾಕಂದ್ರೆ ನನಗೆ ಮನೆಯಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಮಾವನ ಮೇಲೆ ಇತ್ತು. ಬಟ್ ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಮಾಮನ ಸೊಸೆ ಅಂತ. ಸೊ ಅತ್ತೆ ಸೊಸೆ ಅಂತ ಯಾವಾಗಲೂ ಹೇಳ್ತಿರಲಿಲ್ಲ. ಸೊ ಅತ್ತೆ ನನ್ನನ್ನು ತುಂಬ ಇಷ್ಟಪಡ್ತಾರೆ, ನಾನು ಸಹ ಅವ್ರನ್ನ ಅಷ್ಟೇ ಇಷ್ಟಪಡ್ತೀನಿ. ಆದರೆ ಅದಕ್ಕಿಂತ
ಅದಕ್ಕಿಂತ ಚೂರು ಜಾಸ್ತಿ ನಾನು ಮಾಮನ ಮೇಲೆ ಪ್ರೀತಿ ಇತ್ತು. ಸೊ ಮನೆಯಲ್ಲಿ ಸಹ ಹಾಗೆ ಭಾಗ್ಯದಲ್ಲಿ ಇರಬೇಕಾದ್ರೆ ಅಪ್ಪನ ಮಗಳು ಅಂತಲೇ ನಾನು ಫೇಮಸ್, ಅಮ್ಮನ ಮಗಳು ಅಂತ ಎಲ್ಲಿ ಸಹ ಹೇಳ್ಕೊಳ್ತಿರ್ಲಿಲ್ಲ. ಬಿಕಾಸ್ ಅಮ್ಮನನ್ನು ನಾನು ದೂರ್ತಿಲ್ಲ, ಬಿಕಾಸ್ ನನಗೆ ಅಮ್ಮನೊಟ್ಟಿಗೆ ಕನೆಕ್ಷನ್ ಕಡಿಮೆ. ಚಿಕ್ಕ ಇದ್ದಾಗ ನಾನು ಹಾಸ್ಟೆಲಿಗೆ ಹೋಗಿದ್ದೆ. ಸೊ ನನ್ನನ್ನು ಚಿಕ್ಕದಿಂದಲೇ ಅಪ್ಪನೇ ಹೆಚ್ಚು ಪ್ರೀತಿ, ಶಾಲೆಗೆಲ್ಲ ಕರ್ಕೊಂಡು ಹೋಗ್ತಿದ್ದದ್ದು ಅಪ್ಪ, ಮೀಟಿಂಗಿಗೆ ಅಪ್ಪ ಬರ್ತಿದ್ರು. ಸೊ ದೊಡ್ಡಾದ ಮೇಲೆ ಅಪ್ಪನೇ ಕನೆಕ್ಷನ್. ಸೊ ಹಾಗೆಯೇ ಇಲ್ಲಿ ಬಂದು ಸಹ ಹಾಗೆ ನನಗೆ ಅತ್ತೆಗಿಂತ ಹೆಚ್ಚು ಮಾಮನ ಜೊತೆಯಲ್ಲಿ ಕನೆಕ್ಷನ್ ಇತ್ತು. ಸೊ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ. ಸೊ ಮನೆಯಲ್ಲಿ ಅವರಿಗೆ ಶುಗರ್ ಇತ್ತು ಅಂತ ಗೊತ್ತಿದ್ರು ಸಹ ಮನೆಯಲ್ಲಿ ಯಾರು ಅವರಿಗೆ ಸ್ವೀಟ್ ಕೊಡ್ತಿರಲಿಲ್ಲ, ಬಟ್ ಅವರಿಗೆ ಸ್ವೀಟ್ ತಿನ್ನಬೇಕು ಅಂತ ತುಂಬ ಆಸೆ. ಸೊ ನಾನು ಅವರಿಗೆ ಕದ್ದು ಮುಚ್ಚಿ ಎಲ್ಲಿಂದಾದರೂ ಚಾಕ್ಲೇಟ್ ತಂದು ಕೊಡೋದು. ಸೊ ನಾನೆಲ್ಲಾದರೂ ಐಸ್ ಕ್ರೀಮ್ ತಂದರೆ ಅವರಿಗೆ ಸ್ವಲ್ಪ ಕೊಡೋದು. ಸ್ವೀಟ್ ತಂದರೆ ಒಂದು ಇಷ್ಟು ದೊಡ್ಡ ಸ್ವೀಟ್ ಇದ್ದರೆ ಅದರಲ್ಲಿ ನಾನು ಅವರಿಗೆ ಇಷ್ಟು ಅರ್ಧ ಭಾಗ, ಮೈಸೂರು ಪಾಕ ಅರ್ಧ ಭಾಗ ಅಥವಾ ಮಾಲ್ಪುರಿಯನ್ನು ಅರ್ಧ ಭಾಗ ಮಾಡಿ ಕೊಡೋದು. ಈ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಇದೆಲ್ಲ ಈಗ ನೆನಪಾಗ್ತದೆ ನನಗೆ, ಬಿಕಾಸ್ ಅವರಿಲ್ಲಿಲ್ಲ. ಒಂದು ವೇಳೆ ಇರ್ತಿದ್ರು ಸಹ ಮನೆಯಲ್ಲಿ ಇರ್ತಿದ್ರು. ಸೊ ಅಂದರೆ ಅವರು ತುಂಬ ಡಿಪ್ರೆಷನಿಗೆ ಹೋಗಿದ್ದರು, ಬಿಕಾಸ್ ಅವ್ರದ್ದು ತಂದೆ ತೀರಿ ಹೋದ್ದು ಅವರಿಗೆ ಬೇಜಾರಾಗಿತ್ತು. ಸೊ ಅದೇ ದುಃಖದಲ್ಲಿ ಅವರು ಏನು ಮಾಡ್ತಿದ್ರು. ಸೊ ಹಾಗೆ ಅವರು ಏಪ್ರಿಲ್ 22ಕ್ಕೆ ತೀರ್ಕೊಂಡ್ರು. ಸೊ ಕರೆಕ್ಟ್ 1 ತಿಂಗಳ ನಂತರದಲ್ಲಿ ನಾನು ಇವತ್ತು ವೀಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಆ್ಯಕ್ಚುಲಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೇನೆ, ನಾಳೆ ನಾಡಿದ್ದಲ್ಲಿ ಪೋಸ್ಟ್ ಮಾಡ್ತೇನೆ. ಅದರ ಹಾಗೆಯೇ ಇನ್ನೊಂದು ವಿಷಯ ಏನು ಶೇರ್ ಮಾಡಬೇಕಂದ್ರೆ, ನಾನು ಮೂಡಬಿದ್ರೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಿಮಗೆಲ್ಲರಿಗೂ ಗೊತ್ತುಂಟು, ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸಿಗೆ ಪ್ರತಿಯೊಬ್ಬರಿಗೂ ಗೊತ್ತುಂಟು, ನಾನು ಮೂಡಬಿದ್ರೆ ಒಂದು ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ನಾನು ಶಾಲೆ ಹೆಸರನ್ನು ಮೊದಲು ಸಹ ಎಲ್ಲಿ ಪಬ್ಲಿಕ್ ಮಾಡಲಿಲ್ಲ. ಸ್ಟೂಡೆಂಟ್ಸಿಗೆ ಗೊತ್ತುಂಟು ನಾನು ಇಲ್ಲಿ ವರ್ಕ್ ಮಾಡ್ತೇನೆ ಅಂತ. ಪ್ಲೀಸ್ ಯಾರು ಸಹ ಕಮೆಂಟ್ಸಲ್ಲಿ ಸಹ ಟೀಚರ್ ನೀವು ಈ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ರಿ ಅಂತ ಹೇಳ್ತಿದ್ರಿ ಅಂತ ಮಾಡ್ತಾಯಿದ್ರಿ ಅಂತ ಹೇಳ್ಬೋದು. ಸೊ ಯಾರು ಕಮೆಂಟ್ ಹಾಕಬೇಡಿ, ಬಿಕಾಸ್ ನಾನು ಶಾಲೆ ಹೆಸರನ್ನು ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ತುಂಬಾ ಹಳೆಯ ಶಾಲೆ, ತುಂಬ ಒಳ್ಳೆಯ ಶಾಲೆ ಅದು. ನನಗಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ಗಳು ಸಿಕ್ಕಿದ್ದಾವೆ. ಸೊ ನಂದು ಕಲೀಗ್ಸ್ ಆಗಿರ್ಬೋದು, ಬಿಕಾಸ್ ನನಗೆ ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕೆಲವೊಂದು ಕಾರಣಗಳಿಂದ ನಾನು ಅಲ್ಲಿಂದ ಸ್ಕೂಲ್ ಬಿಡಬೇಕಾಗಿ ಬಂತು. ಸೊ ಇವಾಗ ನಾನು ಅಲ್ಲಿ ಶಾಲೆಯನ್ನು ಬಿಟ್ಟಿದ್ದೇನೆ. ಸೊ ಹಾಗೆ ಬೇರೆ ಕಡೆ ನನಗೊಂದು ಕಡೆ ಕೆಲಸ ಆಗಿದೆ. ಸೊ ನೋಡಬೇಕು ಏನು ಅಂತ, ಅದರ ಬಗ್ಗೆ ನಾನು ಮತ್ತೆ ಅಪ್ಡೇಟನ್ನು ಹಾಕ್ತೇನೆ, ಎಲ್ಲಿ ವರ್ಕ್ ಮಾಡ್ತೇನೆ. ಸೊ ಸ್ಟೇಟಲ್ಲಿ ವರ್ಕ್ ಮಾಡ್ತಿದ್ದೇನೆ, CBSE ಅಂಡರಲ್ಲ, ಕಾಲೇಜಲ್ಲ, ಡಿಗ್ರಿ ಅಲ್ಲ, ಅಥವಾ ನರ್ಸರಿ ಮಕ್ಕಳಿಗೆ ಟೀಚ್ ಮಾಡ್ತಿದ್ದೇನೆ, ಇದನ್ನೆಲ್ಲ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ. ಸೊ ಅಲ್ಲಿಯ ಬಗ್ಗೆ ಹೇಳೋದಾದರೆ ನನಗೆ ಒಂದು ತುಂಬಾ ಇಷ್ಟಪಟ್ಟು ನಾನು ಜಾಯ್ನ್ ಆದ ಸ್ಕೂಲ್ ಅದು. ಸೊ 3 ವರ್ಷ ನಾನು ನನ್ನಕ್ಕಿಂತ ಹೆಚ್ಚು ನನ್ನ ಹೆಲ್ತನ್ನು ನಾನು ಕಡೆಗಣಿಸಿ ನಾನು ಅಲ್ಲಿ ಶಾಲೆಗೆ ಹೋಗ್ತಾ ಇದ್ದೆ. ಸೊ ನಾನು ಹೆಲ್ತಿಗೋಸ್ಕರ ಮುಂಚೆ ತುಂಬ ಹೆಲ್ತ್ ಕಾನ್ಷಿಯಸ್ ಆಗಿದ್ದೆ. ಸೊ ಇಲ್ಲಿ ಹೇಗಂದರೆ, ಅಲ್ಲಿ ಹೋಗಬೇಕು ಅಂತಾದರೆ ನಾನು ಸರಿಸುಮಾರು 7:30 ಗಂಟೆಗೆ ಬೆಳಗ್ಗೆ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಬೇಕಿತ್ತು. ಹೆಚ್ಚಾಗಿ ನಾನು ಗೌರ್ಮೆಂಟ್ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಿದ್ದೆ. ಮೊದಲು ಪ್ರೈವೇಟಲ್ಲಿ ಹೋಗ್ತಿದ್ದೆ. ಪ್ರತಿನಿತ್ಯ ನನಗೆ 120 ರೂಪಾಯಿ ಖರ್ಚಾಗ್ತಿತ್ತು. ಸೊ ಒಂದು ಆರ್ಥಿಕ ಸಮಸ್ಯೆಯಿಂದ ನಾನು ಶಾಲೆ ಬಿಡಬೇಕಾದ ರೀಸನ್ ಇತ್ತು. ಹಾಗೆಯೇ ಇನ್ನೊಂದು ಆರೋಗ್ಯದ ಸಮಸ್ಯೆಯಿಂದಾಗಿ. ಸೊ ನನಗೆ ಹೆಲ್ತಲ್ಲಿ ತುಂಬಾ ಇಶ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ವೀಕ್ನೆಸ್, ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗೋದು, ಲೋ BP ಇದೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆಯೇ ಸ್ಪೆಷಲಿ ಡಸ್ಟ್ ಅಲರ್ಜಿ. ಇಲ್ಲಿಂದ ಮೂಡಬಿದ್ರೆಗೆ ಟ್ರಾವೆಲಿಂಗ್ ಮಾಡೋದು ಸುಲಭದ ಕೆಲಸ ಅಲ್ಲ. ಇಲ್ಲಿಂದ ಸರಿಸುಮಾರು 1.25 ಗಂಟೆ ಟ್ರಾವೆಲಿಂಗ್ ಮಾಡಬೇಕು. ರಸ್ತೆ ಫುಲ್ ಧೂಳು. ಸೊ ಆ ಧೂಳು ತಗೊಂಡು ನಾನು ಸಾಧಾರಣ ಒಂದು ರೀತಿಯಾಗಿದ್ದೆ. ನನಗೆ ಒಂದು ಸಲ ಕೆಮ್ಮು ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ 1 ತಿಂಗಳು 2 ತಿಂಗಳು ಬರ್ತದೆ. ಸೊ ಆ ಮಧ್ಯದಲ್ಲಿ ಟೀಚಿಂಗ್ ಮಾಡೋದು ಅದೆಲ್ಲ ಕಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ಆ ಸ್ಕೂಲನ್ನು ಬಿಡುವ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೆ ನಾನು ಶಾಲೆಯನ್ನು ಬಿಡ್ತೇನೆ ಅಂತ. ಸೊ ಹಾಗೆ ಈಗ ಶಾಲೆಯನ್ನು ಬಿಟ್ಟಿದ್ದೇನೆ. ಸೊ ನಾನು ಆ ಶಾಲೆಯನ್ನು ತುಂಬಾ ಮಿಸ್ ಮಾಡ್ಕೊಳ್ತೇನೆ. ಬಟ್ ಸ್ಟೂಡೆಂಟ್ಸ್ ಹೇಗೆ ಗೊತ್ತಿಲ್ಲ, ಸ್ಟೂಡೆಂಟ್ಸಿಗೂ ನನ್ನಂದರೆ ತುಂಬಾ ಇಷ್ಟ ಇತ್ತು. ಸೊ ಟೀಚರ್ಸ್ ಸಹ ಹಾಗೆ, ನನ್ನಲ್ಲಿ ಇದ್ದವರು ಯಾರೂ ಸಹ ನನಗೆ ನೀವು ಒಳ್ಳೆ ಟೀಚ್ ಮಾಡ್ತಾ ಇಲ್ಲ, ನೀವು ಕ್ಲಾಸ್ ಕಂಟ್ರೋಲ್ ಮಾಡ್ತಿಲ್ಲ, ಅಥವಾ ನೀವು ಮಕ್ಕಳಿಗೆ ಒಟ್ಟಿಗೆ ಒಳ್ಳೆಯದಾಗಿಲ್ಲ, ಯಾರೂ ಏನೂ ಹೇಳ್ತಿರಲಿಲ್ಲ. ತುಂಬಾ ಚೆನ್ನಾಗಿ ಇದ್ದರು ನನ್ನ ಜೊತೆಯಲ್ಲಿ. ಸೊ ಇವಾಗ ನಾನು ಆ ಶಾಲೆಯನ್ನು ಬಿಟ್ಟಿದ್ದೇನೆ. ಸೊ ರಿಸೈನ್ ಮಾಡಿದ್ದೇನೆ. ಆಲ್ಮೋಸ್ಟ್ ನಾನು ಮಾರ್ಚ್ ತಿಂಗಳಲ್ಲೇ ರೆಸಿಗ್ನೇಷನ್ ಲೆಟ್ರನ್ನು ಕೊಟ್ಟಿದ್ದೆ. ಸೊ ಏಪ್ರಿಲಿಗೆ ಲಾಸ್ಟ್. ಏಪ್ರಿಲ್ ನಂತರದಲ್ಲಿ ಮತ್ತೆ ನಾನು ಆಚೆ ಹೋಗಲಿಲ್ಲ. ಸೊ ಇನ್ನು ನಾನು ಹೋಗೋದಿಲ್ಲ ಅಂತಲ್ಲ, ನನಗೆ ಯಾವಾಗ ಟೈಮ್ ಸಿಗ್ತದೆ ಒಂದು ದಿನ ಹಾಗೆ ವಿಸಿಟ್ ಮಾಡ್ಕೊಂಡು ಬರ್ತೇನೆ. ಸೊ ಒಂದು ಒಳ್ಳೆಯ ಶಾಲೆಯಲ್ಲಿ 3 ವರ್ಷ ನಾನು ಸರ್ವಿಸನ್ನು ಮಾಡಿದ್ದೆ. 2023ರಲ್ಲಿ ನಾನು ಶಾಲೆಗೆ ಸೇರಿದ್ದೆ ಅಲ್ಲಿ. ಯಾಕಂದರೆ
2018, 19, 20ಯಲ್ಲಿ MA ಮುಗಿಸಿದ್ದೆ. 21ಇಂದ 23 ತನಕ ನಂದು BEd ಆಗಿತ್ತು. ಬಿಕಾಸ್ ಕೊರೋನಾ ಬಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಅದು 2 ಇಯರ್ಸ್ ಇದು 3 ಇಯರ್ಸ್ ತನಕ ಬಂದಿತ್ತು. 21 ಏಪ್ರಿಲಲ್ಲಿ ಸ್ಟಾರ್ಟ್ ಆದ್ದು ಸರಿಸುಮಾರು 23 ಫೆಬ್ರವರಿ ತನಕ ಇತ್ತು. ಆವಾಗ ನಮ್ಮದು ಎಕ್ಸಾಮ್ ಮುಗಿದಿತ್ತು. ಸೊ ಹಾಗೆ ನಾನು ನೆಕ್ಸ್ಟ್ 2-3 ತಿಂಗಳು ರಜೆ ಮುಗಿಸಿ 23 ಜೂನಿಗೆ ನಾನು ಅಲ್ಲಿಗೆ ಜಾಯ್ನ್ ಆಗಿದ್ದೆ. ಸೊ ಮೇ 29ಗೆ ಸೆಲೆಕ್ಷನ್ ಮಾಡಿದರು, ಜೂನಿಗೆ ಅಲ್ಲಿ ಸೇರಿಕೊಂಡಿದ್ದೆ. ಸೊ ಜೂನಿಂದ ಹಿಡಿದು ಈ ವರ್ಷ 26 ಏಪ್ರಿಲ್ ತನಕ ನಾನು ಅಲ್ಲಿ 3 ವರ್ಷ ಕರೆಕ್ಟಾಗಿ ಸರ್ವಿಸ್ ಮಾಡಿದ್ದೇನೆ. ಸೊ ಸರ್ವಿಸಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ಗಳನ್ನು ಅನುಭವಿಸಿದ್ದೇನೆ. ಸೊ ನನಗೆ ಯಾವುದೇ ರೀತಿಯಾದಂಥ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಅಲ್ಲಿ ಆಗಲಿಲ್ಲ. ಒಂದು ಒಳ್ಳೆಯ ಶಾಲೆ, ನನ್ನ ಜೊತೆಯಲ್ಲಿದ್ದಂತಹ ಕಲೀಗ್ಸ್ ಆಗಿರ್ಬೋದು, ಹಾಗೆ ನನ್ನ ಜೊತೆಯಲ್ಲಿ ಇದ್ದ ಅಟೆಂಡರ್ಸು ಪ್ರತಿಯೊಬ್ಬರು ಒಳ್ಳೆಯದಾಗಿ ನನಗೆ ಸಪೋರ್ಟನ್ನು ಮಾಡಿದ್ದಾರೆ. ಸೊ ಹೇಳ್ಬೋದು ನೀವು ಯಾಕೆ ನೆಗೆಟಿವನ್ನು ಹೇಳೋದಿಲ್ಲ ಅಂತ. ನನಗೆ ಆ ಶಾಲೆ ಬಗ್ಗೆ ಯಾವುದೇ ನೆಗೆಟಿವ್ಸ್ ಇರಲಿಲ್ಲ. ಸೊ ನಾನು ಒಂದು ಒಳ್ಳೆಯ ಶಿಕ್ಷಕಿಯಾಗಿ ಅಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಸೊ ಹಾಗೆ ಮಕ್ಕಳು ಸಹ ಹಾಗೆ ನನ್ನನ್ನು ಹೆಚ್ಚಾಗಿ ಎಲ್ಲ ಮಕ್ಕಳಿಗೂ ಸಹ ಹಾಗೆ, ಟೀಚರ್ ನೀವು ವಿಡಿಯೋ ಮಾಡ್ತೀರಲ್ಲ, ನಿಮ್ಮ ವಿಡಿಯೋವನ್ನು ನಾವು ಈಗ ನೋಡೋದಿಲ್ಲ, ರಜೆಯಲ್ಲಿ ಮಾತ್ರ ನೋಡ್ತೇವೆ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ನಾನು ಮಾಡುವ ವಿಡಿಯೋವನ್ನು ಆ ಮಕ್ಕಳು ಯಾವಾಗ ರಜೆಯಲ್ಲಿ ಸಂಡೇ ಮಾತ್ರ ನೋಡ್ತಿದ್ರು. ಅದನ್ನು ಹೇಳ್ತಿದ್ರು, ಟೀಚರ್ ನೀವು ಈ ವಾರದಲ್ಲಿ 3 ವಿಡಿಯೋ ಮಾಡಿದ್ದೀರಲ್ವ, ಆ ವಿಡಿಯೋವನ್ನು ನಾನು ಸಂಡೇ ನೋಡಿದ್ದು ಟೀಚರ್, ಅಮ್ಮ ನೋಡಲಿಕ್ಕೆ ಕೊಡೋದಿಲ್ಲ, ಆದರೆ ಸಂಡೇ ನನಗೆ ನಿಮ್ಮ ವಿಡಿಯೋ ನೋಡಲಿಕ್ಕೋಸ್ಕರ ಕೊಡ್ತಾರೆ ಅಂತ. ಸೊ ನಾನು ಆದಷ್ಟು ಹೇಳ್ತಿದ್ದೆ ಮಕ್ಕಳೇ ಫೋನ್ ನೋಡಬಾರ್ದು. ಸೊ ಮಕ್ಕಳು ಹೆಚ್ಚಾಗಿ ಫೋನು ಯೂಸ್ ಮಾಡೋದಿಲ್ಲ. ಸೊ ಹೇಳಿದ್ದನ್ನು ಕೇಳ್ತಾ ಇದ್ರು. ಎಸ್ಪೆಷಲಿ ನನ್ನದೊಂದು ಕ್ಲಾಸ್ ಇತ್ತು 8th C ಸೆಕ್ಷನ್ ಅಂತ. ಸೊ ಆ ಮಕ್ಕಳು ತುಂಬಾ ಒಳ್ಳೆಯವರು, ನಾನು ಅವರನ್ನು ಹೆಚ್ಚಾಗಿ ಮಿಸ್ ಮಾಡ್ಕೊಳ್ತೇನೆ. ಅದರ ನಂತರದಲ್ಲಿ 10th ಸೆಕ್ಷನ್ಗಳು. ಸೊ ನಾನು ಪ್ರತಿ ವರ್ಷ ಎಲ್ಲ 10th ಸೆಕ್ಷನಿಗೂ ಪಾಠ ಮಾಡಿದ್ದೀನಿ. ಫಸ್ಟ್ ಇಯರಲ್ಲಿ ನನಗೆ 10th ಕೊಟ್ಟಿರಲಿಲ್ಲ. ಇನ್ನೂ 2 ವರ್ಷ 24 ಮತ್ತು 24, 25, 26ನೇ ಸಾಲಿನ 2 SSLC ಸೆಕ್ಷನನ್ನು ಹ್ಯಾಂಡಲ್ ಮಾಡಿದ್ದೇನೆ. ಸೊ ಫಸ್ಟ್ ಇಯರಲ್ಲಿ 2 ಮಕ್ಕಳೇನ ಫೇಲ್ ಆಗಿದ್ದರು. ಸೊ ನನಗೆ ಟಾರ್ಗೆಟ್ ಇತ್ತು ಸ್ಕೂಲಿಗೆ ಹೋದಾಗ. ಫಸ್ಟ್ ನಾನು ಹೋದ ವರ್ಷದಲ್ಲಿ ಹಿಂದಿಯಲ್ಲಿ 16 ಮಕ್ಕಳು ಫೇಲ್ ಆಗಿದ್ದರು. ಸೊ ಅದನ್ನು ನಾನು 100%ಗೆ ತಂದು ನಿಲ್ಲಿಸುವಂತಹ ಟಾರ್ಗೆಟ್ ನನಗೆ ಕೊಟ್ಟಿದ್ದರು ಮೊದಲೇ. ಸೊ ಸೆಕೆಂಡ್ ಇಯರಲ್ಲಿ ನಾನು 2 ವಿದ್ಯಾರ್ಥಿಗಳು ಫೇಲ್ ಆದರು. ಸೊ ನೀವು ಅಂದ್ಕೊಳ್ಬೋದು 2 ಮಕ್ಕಳು ಫೇಲ್ ಆದ್ರ ಅಂತ. ಆ ಕ್ಲಾಸಲ್ಲಿ 138 ಮಕ್ಕಳಿದ್ರು. ಸೊ 138 ಅಂದರೆ ABCD ಸೆಕ್ಷನ್ಗಳಿರ್ತವೆ. ಸೊ ಎಲ್ಲ ಸೆಕ್ಷನ್ನ ಮಕ್ಕಳು ಸೇರಿಸಿ 138 ಇದ್ದರು. ಹಾಗೆಯೇ ಈ ವರ್ಷ ಕಳೆದ ವರ್ಷದ 138ರಲ್ಲಿ 136 ಮಕ್ಕಳು ಪಾಸಾಗಿದ್ದರು, 2 ಜನ ಫೇಲ್ ಆಗಿದ್ದರು. ಸೊ ಈ ವರ್ಷ 122 ಮಕ್ಕಳಿದ್ದರು. ಸೊ ಅದರಲ್ಲಿ 122ರಲ್ಲಿ 22 ಸಹ ಪಾಸಾಗಿದ್ದಾರೆ. ಸೊ ಇದು ನನಗೊಂದು ತುಂಬ ಖುಷಿ. ಬಿಕಾಸ್ ನಾನು ಲೈಫಲ್ಲಿ 100% ತರಬೇಕು ಅಂತ ಒಂದು ಭಾರಿ ಆಸೆ ಇತ್ತು. ಸೊ ಅದನ್ನು ನಾನು ಈ ಸಲದಲ್ಲಿ ಅಚೀವ್ ಮಾಡಿದ್ದೇನೆ. ಹಾಗೆಯೇ ಅದೇ ರೀತಿಯಾಗಿ ನಾನು ಆ ಶಾಲೆಯಿಂದ ಬಿಟ್ಟು ಬಂದಿದ್ದೇನೆ. ಇನ್ನು ಅದನ್ನು ನೆಕ್ಸ್ಟ್ ಟೀಚರ್ಸಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಹಾಗೆಯೇ ಬೇರೆ ಇನ್ನು ಹೇಳಬೇಕಂದ್ರೆ ಅದರ ನಂತರದಲ್ಲಿ ನಾನು ಬೇರೆ ಕಡೆಯಲ್ಲಿ ಜಾಬು ಹುಡುಕಿದೆ. 2-3 ಕಡೆ ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದೆ. ಸೊ ಫಸ್ಟ್ ಇಂಟರ್ವ್ಯೂ ಕೊಟ್ಟಲ್ಲೇ ನಾನು ಸೆಲೆಕ್ಷನ್ ಆದೆ. ಮತ್ತು ಬೇರೆ ಕಡೆ ಅಂದರೆ ರೆಸ್ಯೂಮ್ ಮಾತ್ರ ಕಳಿಸಿದ್ದೆ, ಮತ್ತೆ ಎಲ್ಲಿ ಹೋಗಲಿಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ಈಗ ಒಂದು ಸ್ಕೂಲಿಗೆ ಜಾಯ್ನ್ ಆಗಿದ್ದೇನೆ. ಸೊ ಅದರ ಬಗ್ಗೆ ನಾನು ಮುಂದೆ ಅಪ್ಡೇಟನ್ನು ಕೊಡ್ತೇನೆ. ಎಜುಕೇಷನ್ ಈಸ್ ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ತಾರೆ. ಸೊ ಅಂದರೆ ಶಿಕ್ಷಣ ಅನ್ನುವಂಥದ್ದು ನಮ್ಮ ಲೈಫ್ ಟೈಮ್ ಇರ್ತದೆ. ನಾವು ಯಾವಾಗಲೂ ಒಂದು ಮಗುವಿನ ಹಾಗೆ, ಅಂದರೆ ಒಂದು ವಿದ್ಯಾರ್ಥಿಯ ಹಾಗೆ ಜೀವನ ಪರ್ಯಂತ ಓದ್ತಾನೆ ಇರಬೇಕು. ಹಲವಾರು ವಿಷಯಗಳನ್ನು ನಾವು ಕಲಿಯುವಂಥದ್ದು ಇರ್ತದೆ ಅಂತ. ಸೊ ಹೌದು, ನಾನು ಯಾಕೆ ಈ ವಿಷಯವನ್ನು ತಗೊಂಡಿದ್ದೇನೆ ಅಂತ ಹೇಳಿದರೆ, ಸೊ ನಾನು ಓದುವಂತಹ ಎಲ್ಲ ಸ್ಟೇಜನ್ನು ಮುಗಿಸಿ ನಾನು ಜಾಬಿಗೆ ಜಾಯ್ನ್ ಆಗಿದ್ದೆ. ಸೊ ನನ್ನದೊಂದು ಟಾರ್ಗೆಟ್ ಇತ್ತು. ನನ್ನ ಅಪ್ಪನ ನಾನು ಓದಿಸ್ತಾ ಇದ್ದಾರೆ, ಎಲ್ಲ ಫೀಸ್ಗಳನ್ನು ಅವರೇ ಪೇ ಮಾಡಿದ್ದು, ತುಂಬಾ ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ. ಸೊ ಆ ಫೀಸ್ ಮತ್ತೆ ನಮಗೇನು ಸ್ಕಾಲರ್ಶಿಪ್ ಆಗಿ ವಾಪಸ್ ಬರ್ತಾಯಿತ್ತು ಗೌರ್ಮೆಂಟಿಂದ. ಸೊ ಅದನ್ನು ಸಹ ನಾನು ಹೇಳಲಿಕ್ಕೆ ಮರೆಯೋದಿಲ್ಲ. ಸೊ ಗೌರ್ಮೆಂಟಿಂದ ನಾನು ತುಂಬ ಸವಲತ್ತುಗಳನ್ನು ಪಡ್ಕೊಂಡಿದ್ದೇನೆ. ಸೊ ಚಿಕ್ಕದಿಂದ ಅಂದರೆ 1ರಿಂದ 5ನೇ ಕ್ಲಾಸ್ ತನಕ ನಾನು ಒಂದು ಸಣ್ಣ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೆ. ಸೊ ಸ್ಯಾಡ್ ಏನಂದರೆ ಆ ಶಾಲೆ ಈಗ ಮುಚ್ಚಿ ಹೋಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೇರು ಅನ್ನುವಂತಹ ಒಂದು ಶಾಲೆ. ಸೊ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯೇ ಇಲ್ಲ ಇವಾಗ. ಹಾಗಾಗಿ ಆ ಸ್ಕೂಲನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಅದರ ನಂತರದಲ್ಲಿ ನಾನು 5ನೇ ಕ್ಲಾಸಲ್ಲಿ ನವೋದಯ ಎಕ್ಸಾಮ್ ಬರೆದಿದ್ದೆ. ನನ್ನ ಗ್ರಾಚಾರ ಒಳ್ಳೆಯದಾಗಿರಲಿಲ್ಲ. ಸೊ ಸ್ಯಾಡ್ ಆಗಿದ್ದೆ. ಸೊ ಏನು ಮಾಡೋದು, ಅದು ಪಾಸ್ ಆಗಲಿಲ್ಲ. ಪರವಾಗಿಲ್ಲ, ಹಾಗೆಯೇ ಸ್ಕೂಲಲ್ಲಿ ಸರ್ ಏನು ಮಾಡಿದರು, ನವೋದಯ ಸಿಗದಿದ್ದರೆ ಏನಾಯಿತು, ಮೊರಾರ್ಜಿ ಎಕ್ಸಾಮ್ ಬರೀರಿ ಅಂತ ಏನು ಮಾಡಿದರು, ಬರೆಸಿದ್ರು.
ಸೊ ಆ ಟೈಮಲ್ಲಿ ನಮಗೆ ಮಂಗಳೂರಿನ ಪರಿಚಯ ಇಲ್ಲ. ಒಂದು ನನ್ನ ದೊಡ್ಡಕ್ಕನ ಮದುವೆ ಮಾತ್ರ ಆವಾಗ ಆಗಿತ್ತು. ಸೊ ಅಶ್ವಿನಿ ಅಕ್ಕ ಇನ್ನೂ ನನ್ನ ಮನೆಯಲ್ಲಿ ಅಂದರೆ ಭಾಗ್ಯದಲ್ಲೇ ಇದ್ಲು. ಸೊ ನಮ್ಮನ್ನು ಅಶ್ವಿನಿ ಅಕ್ಕವೇ ಸ್ವಲ್ಪ ಅಂದರೆ ಎಜುಕೇಷನ್ನ ಕಡೆ ಕಾನ್ಸಂಟ್ರೇಷನ್ ಮಾಡಿಸಿದ್ದು. ಸೊ ಅವಳು SSLC ಅಷ್ಟೇ ಓದಿದ್ಲು. ಆದರೆ ನನಗೂ ಅನುಷನಿಗೂ ಎಜುಕೇಷನ್ ಇಷ್ಟು ಇಂಪ್ರೂವ್ ಆಗಲಿಕ್ಕೆ ರೀಸನ್ ಅವಳು. ಬಿಕಾಸ್ ಪ್ರತಿನಿತ್ಯ ನಮ್ಮನ್ನು ಓದಿಸ್ತಾ ಇದ್ಲು, ಲೈಕ್ ಟ್ಯೂಷನ್ ಟೀಚರ್ನ ಹಾಗೆ. ಸೊ ಮೊರಾರ್ಜಿ ಎಕ್ಸಾಮಿಗೆ ಸಹ ನನ್ನನ್ನು ಪ್ರಿಪರೇಷನ್ ಮಾಡಿಸಿದ್ಲು. ಆದರೆ ಅವಳಿಗೂ ಮಂಗಳೂರಿನ ಗುರ್ತ ಇಲ್ಲ, ನನಗೂ ಪರಿಚಯ ಇಲ್ಲ. ನಾನು 5ನೇ ಕ್ಲಾಸ್ ಮಗು. ಸೊ ಏನು ಮಾಡೋದು, ನಮ್ಮ ಪಕ್ಕದ ಮನೆಯಲ್ಲೊಬ್ಬರು ಹರೀಶ್ ಅಣ್ಣ ಅಂತಿದ್ದಾರೆ. ಅಟ್ ಪ್ರೆಸೆಂಟ್ ಅವರು ಊರಲ್ಲಿ ಪಿಕಪ್ ಡ್ರೈವರ್ ಆಗಿ ಏನೋ ವರ್ಕ್ ಮಾಡ್ತಾರೆ. ಸೊ ಅವ್ರದ್ದು ವೈಫು ಊರಲ್ಲೊಂದು ಸೋಡಾದ ಶಾಪನ್ನು ಹಾಕಿ ಒಂದು ಸಣ್ಣ ಹೋಟೆಲ್ ಥರ ವರ್ಕ್ ಮಾಡ್ತಾರೆ. ಸೊ ಅವರು ಹರೀಶ್ ಅಣ್ಣ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ನನ್ನ ಇಡೀ ಎಜುಕೇಷನ್ನ ಲೈಫ್ ಅವರಿಂದಲೇ ಚೇಂಜ್ ಆಯಿತು. ರೀಸನ್, ನನ್ನನ್ನು ಅವರು ಮಂಗಳೂರಿಗೆ ಎಕ್ಸಾಮ್ ಬರೀಲಿಕ್ಕೆ ಕರ್ಕೊಂಡು ಬಂದರು. ಸೊ ನಾನು ಅವರನ್ನು ಯಾವತ್ತೂ ಸಹ ಮರೆಯೋದಿಲ್ಲ. ಬಿಕಾಸ್ ಊರಲ್ಲಿ ಯಾವಾಗಲೂ ಹೋದರೂ ನಾನು ಅವ್ರ ಹತ್ರ ಫಸ್ಟ್ ಮಾತಾಡ್ತೀನಿ ಎಲ್ಲಿ ಸಿಕ್ಕಿದ್ರು. ರೀಸನ್ ಏನಂದರೆ, ನಾನು ಚಿಕ್ಕ ಇದ್ದಾಗ ಶಾಲೆಗೆ ಹೋಗಬೇಕಾದ್ರೆ ಎಲ್ಲ ನಮಗೆ ಊರಲ್ಲಿ ಸ್ವಲ್ಪ ತೊಂದರೆಗಳಿದ್ವು. ಅದನ್ನೆಲ್ಲ ನಾವು ಫೇಸ್ ಮಾಡಿ 5ನೇ ಕ್ಲಾಸ್ ಪಾಸ್ ಮಾಡ್ಕೊಂಡಿದ್ದೆ. ಸೊ 5ರಿಂದ 6ಕ್ಕೆ ಹೋಗಬೇಕು ಅಂತಾದರೆ ಮೊರಾರ್ಜಿ ಸ್ಕೂಲಲ್ಲಿ ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೇಕಿತ್ತು. ಸೊ ಆ ಎಂಟ್ರೆನ್ಸ್ ಎಕ್ಸಾಮಿಗೋಸ್ಕರ ನಾನು ಮಂಗಳೂರಿಗೆ ಬರಬೇಕಿತ್ತು. ಮಂಗಳೂರಿಗೆ ನಾನು ಆಗ ಹೇಳಿದಾಗ ನಮಗೆ ಯಾರೂ ಗುರ್ತ ಪರಿಚಯ ಇಲ್ಲ. ಹರೀಶ್ ಅಣ್ಣ ಏನು ಮಾಡಿದರು, ಅವ್ರದ್ದು ಫ್ಯಾಮಿಲಿ ಮನೆಗೆ ನಾನು ಕರ್ಕೊಂಡ್ಬಂದು ಡಯಟಿಗೆ ಕರ್ಕೊಂಡು ಹೋಗಿ ನನಗೆ ಎಕ್ಸಾಮ್ ಬರೆಸಿ, ಅವರ ಜೊತೆಯಲ್ಲಿ ಅವ್ರದ್ದು ಅಕ್ಕನ ಮಗ ಕೂಡ ಇದ್ದ. ಸೊ ಅವನು ಎಕ್ಸಾಮ್ ಕ್ಲಿಯರ್ ಮಾಡಲಿಲ್ಲ. ಸೊ ನಾನು ಓದೋದ್ರಲ್ಲಿ ಸ್ವಲ್ಪ ಹುಷಾರಿದ್ದೆ ಚಿಕ್ಕದಿಂದಲೇ. ಹಾಗಾಗಿ ನಾನು ಆ ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡೆ. ಸೊ ನಾನು ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿ 4-5 ಜನ ನನ್ನ ಸ್ಕೂಲಿನ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಇದ್ದರು. ಸೊ ಅವರು ಅವರವರ ಪೇರೆಂಟ್ಸ್ ಜೊತೆ ಬಂದಿದ್ದರು. ಬಟ್ ನನ್ನನ್ನು ಊರಿನ ಹರೀಶಣ್ಣ ಕರ್ಕೊಂಡು ಬಂದು ಎಕ್ಸಾಮ್ ಬರೆಸಿದ್ರು. ಸೊ ಆ ಎಕ್ಸಾಮ್ ಕ್ಲಿಯರ್ ಆದಮೇಲೆ ನಾನು 2008 ಮೊರಾರ್ಜಿ ಸ್ಕೂಲಿಗೆ ಜಾಯಿನ್ ಆದೆ. ಸೊ ಮೊರಾರ್ಜಿ ಸ್ಕೂಲಲ್ಲಿ ಒಂಥರ ಟರ್ನಿಂಗ್ ಪಾಯಿಂಟ್ ಲೈಫ್ ಇದು. ಸೊ ಬಿಕಾಸ್ ನಾನು ಊರಿಂದ ಎಲ್ಲಿಗೆ ಹೊರಗೆ ಹೋಗದೇ ಇದ್ದವಳು, ನಾನು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಹಾಸ್ಟೆಲಿಗೆ ಸೇರಿಕೊಂಡೆ. ಸೊ ಹಾಸ್ಟೆಲಿಗೆ ಸೇರಿಕೊಂಡೆ. ಅಲ್ಲಿಂದ SSLC 2012-13ನೇ ಸಾಲಲ್ಲಿ ಮುಗಿಸ್ಕೊಂಡೆ. ಮತ್ತು PUC ಮುಗಿಸ್ಕೊಂಡೆ, ಡಿಗ್ರಿ ಮುಗಿಸ್ಕೊಂಡೆ. ಡಿಗ್ರಿ ಆದಮೇಲೆ MA ಆಯಿತು. MA ಆದಮೇಲೆ B.Ed ಆಯಿತು. ಸೊ ಫೈನಲಿ ನಾನೊಂದು ಟೀಚರ್ ಆಗುವಂಥ ಹಂತಕ್ಕೆ ಬಂದು ತಲುಪಿಬಿಟ್ಟಿದ್ದೆ. ಸೊ ಹಾಗೆ 3 ವರ್ಷ ಈಗ ಸರ್ವಿಸನ್ನು ಸಹ ಮುಗಿಸಿ ಆಯಿತು. ಆದರೆ ಇವಾಗ ಒಂದು ಸಮಸ್ಯೆ ಎದುರಾಗಿದೆ. ಏನಂದರೆ, ನಾವು BA ಓದೋ ಸಂದರ್ಭದಲ್ಲಿ ನಮಗೆ ಆಪ್ಷನಲ್ ಅನ್ನುವಂಥ ಸಬ್ಜೆಕ್ಟ್ಗಳು ಇರಲಿಲ್ಲ. ಸೊ ಲ್ಯಾಂಗ್ವೇಜನ್ನು ಮಾತ್ರ ನಾವು ಸೀದಾ ಓದ್ಬೋದಿತ್ತು. ಹಿಂದಿ ಆ್ಯಸ್ ಎ ಆಪ್ಷನಲ್ ಸಬ್ಜೆಕ್ಟ್ ಇರಲಿಲ್ಲ. ಸೊ ಎಷ್ಟೋ ಜನ ಕನ್ನಡ ವೀಡಿಯೋವನ್ನು ನೋಡೋರು ನೀವಿದ್ದೀರಿ. ನಾನು ಕನ್ನಡದಲ್ಲೇ ವೀಡಿಯೋ ಮಾಡ್ತೇನೆ. ನಾರ್ತ್ ಕರ್ನಾಟಕದವರು ನಂದು ವೀಡಿಯೋವನ್ನು ನೋಡೋರು ಇರ್ತಾರೆ. ಸೊ ನಾನು ಹೇಳುವಂಥದ್ದು, ಸೊ ಹಿಂದಿಯನ್ನು ಓದಬಾರ್ದು ಅಂತಲ್ಲ, ಹಿಂದಿ ಓದಬೇಕು. ಯಾಕೋಸ್ಕರ ಅಂದರೆ, ಅಟ್ಲೀಸ್ಟ್ ನಮಗೆ ಬೋರ್ಡ್ ಓದಲಿಕ್ಕಾದರೂ ಹಿಂದಿ ಅವಶ್ಯಕತೆ ಇದ್ದೇ ಇದೆ. ಸೊ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇರ್ತದೆ, ಕನ್ನಡದಲ್ಲಿ ಮೊದಲ ಹೆಸರು ಇರ್ತದೆ, ನೆಕ್ಸ್ಟ್ ಹಿಂದಿಯಲ್ಲಿ ಇರ್ತದೆ ಅಥವಾ ಇಂಗ್ಲೀಷಲ್ಲಿ ಇರ್ತದೆ, ಈ ಥರ. ಸೊ ಅದಕ್ಕೋಸ್ಕರನಾದರೂ ಅಥವಾ ಬೋರ್ಡ್ಗಳಲ್ಲಿ ನೀವೇನಾದರೂ ಒಂದು ಕೆಲಸದ ಮೇಲೆ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ ಅಂತ ನೀವು ಹೇಳ್ಬೋದು. ಹೇಳಲಿಕ್ಕೆ ಬರುವುದಿಲ್ಲ. ಯಾವುದಾದ್ರೂ ನೀವು ಎಕ್ಸಾಮ್ ಬರೀಬೇಕು ಅಂತಾದರೆ ಹೊರಗಡೆ ಹೋಗ್ತೀರಿ. ಸೊ ಆ ಸಂದರ್ಭದಲ್ಲಿ ನಮಗೆ ಈಗ ಕೇರಳಕ್ಕೆ ಹೋದರೆ ಅಥವಾ ತಮಿಳ್ನಾಡಿಗೆ ಹೋದರೆ ನಮಗೆ ಅಲ್ಲಿಯ ಭಾಷೆ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಹಿಂದಿ ಇಂಗ್ಲೀಷನ್ನು ಕಲ್ತ್ಕೊಳ್ಳೇಬೇಕಾಗ್ತದೆ. ಸೊ ಹಾಗಾಗಿ ನಾನು ಆವಾಗ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ವಿಷಯ ಏನಂದರೆ, BAಯಲ್ಲಿ ನನಗೆ ಆಪ್ಷನಲ್ ಸಬ್ಜೆಕ್ಟ್ ಇರಲಿಲ್ಲ. ಹಾಗಾಗಿ ನಾನೀಗ ಮತ್ತೆ KSOದಲ್ಲಿ 3 ವರ್ಷ BAವನ್ನು ಮಾಡಲಿಕ್ಕೆ ಜಾಯಿನ್ ಆಗಿದ್ದೇನೆ. ಸೊ ಅದರದ್ದು ಪ್ರೊಸೀಜರ್ ಅದು ಕೂಡ ವರ್ಕ್ ಆಗ್ತಾ ಉಂಟು. ಇನ್ನೊಂದು ಕಡೆಯಲ್ಲಿ ಕೆಲಸ, ಎರಡನ್ನೂ ಸಹ ಮಲ್ಟಿಪರ್ಪಸ್ ಯೋಜನೆಗಳಾಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದರ ಮಧ್ಯದಲ್ಲಿ KTET ಎಕ್ಸಾಮ್, KRATET ಎಕ್ಸಾಮ್ ಆಗ್ತದೆ, ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ. ಸೊ ಅದನ್ನೊಂದು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೇನೆ ಈ ವರ್ಷ. ಸೊ ಇನ್ನು ಸೆಂಟ್ರಲ್ ಲೆವೆಲಿದೆ. ಸೊ ಸೆಂಟ್ರಲ್ ಲೆವೆಲಿಗೆ ಓದ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ KSET ಒಂದು ಬರಿಬೇಕು ಅಂತಿದ್ದೇನೆ, ಈ ಸಲ ಅಕ್ಟೋಬರಲ್ಲಿ ಇರುವಂಥದ್ದು. ಸೊ ಆ ಎಕ್ಸಾಮಿಗೆ ಕೂಡ ಓದ್ಕೊಳ್ತಾ ಇದ್ದೇನೆ. ಸೊ ಎಲ್ಲವನ್ನು ಸಹ ಒಂದು ಕಡೆಯಿಂದ ಮನೆ ಹ್ಯಾಂಡಲ್ ಮಾಡಬೇಕು, ಅದರ ಮಧ್ಯದಲ್ಲಿ KSETಗೆ ಓದಬೇಕು, CTETಗೆ ಓದಬೇಕು, ಸ್ಕೂಲಿದು ನೋಡ್ಕೊಳ್ಬೇಕು. ಅದರ ಮಧ್ಯದಲ್ಲಿ KSOದಲ್ಲಿ BAಗೆ ಜಾಯಿನ್ ಆಗಿದ್ದೇನೆ. ಸೊ ಅದನ್ನು ಸಹ ಓದ್ಕೊಳ್ಬೇಕು. ಸೊ ಒಟ್ಟು 5 ಕೆಲಸವನ್ನು ಒಟ್ಟೊಟ್ಟಿಗೆ ಕಂಟಿನ್ಯೂಸ್ ಆಗಿ ಮಾಡಿಕೊಳ್ಬೇಕು. ಸೊ ಇದಕ್ಕೆ ಮೇಯ್ನ್ ರೀಸನ್ ನಮ್ಮ ಒಂದು ಮನಸ್ಥಿತಿ, ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಆಸೆ. ಸೊ ನನ್ನಲ್ಲಿ ಆತ್ಮವಿಶ್ವಾಸ ಇದ್ದರೆ ನಾನು ಎಲ್ಲವನ್ನು ಒಟ್ಟಿಗೆ ಏನು ಮಾಡ್ಕೊಳ್ಬೋದು, ಕಂಟಿನ್ಯೂಸ್ ಆಗಿ ಕಲಿತಾ ಹೋಗ್ಬೋದು.
ಸೊ ಮೊದಲು ನಾನು BA ಇರಬೇಕಾದ್ರೂ ಹಾಗೆ. ಸೊ ಸುಬ್ರಹ್ಮಣ್ಯದಲ್ಲಿ ಓದುವಾಗ ಒಂದು ಕಡೆಯಲ್ಲಿ ಬೆಳಗ್ಗೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಮನೆ ಕೆಲಸ ಮುಗಿಸಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಕಾಲೇಜಿಗೆ ಹೋಗಿ ಮತ್ತೆ ಸಂಜೆ ಕಂಪ್ಯೂಟರ್ ಕ್ಲಾಸಿಗೆ ಹೋಗಿ ಮತ್ತೆ ಮನೆಗೆ ಹೋಗ್ತಿದ್ವಿ. ಸೊ ಆ ಸಂದರ್ಭದಲ್ಲಿ ಕಂಪ್ಯೂಟರ್ ಕೋರ್ಸನ್ನು ಸಹ ಮುಗಿಸ್ಕೊಂಡಿದ್ದೆ, ಒಟ್ಟಿಗೆ ನಾನು BAಯನ್ನು ಸಹ ಮುಗಿಸ್ಕೊಂಡಿದ್ದೆ. ಇವಾಗಲೂ ಹಾಗೆಯೇ ಜಾಬ್ ಜೊತೆಗೆ ಮನೆ ಕೆಲಸಗಳನ್ನು ಎಲ್ಲರೂ ಸಹ ಹೀಗೆ ಮಾಡ್ತಾರೆ. ಸೊ ನಾನು ಅದಕ್ಕೆ ಹೇಳುವಂಥದ್ದು, ಒಂದೇ ವಿಷಯವನ್ನು ಯಾವಾಗಲೂ ಕಲಿಬಾರ್ದು. ಸೊ ಕಲಿಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕಲಿಬೇಕಾಗ್ತದೆ. ಸೊ ಒಂದಲ್ಲ ಒಂದು ದಿನ ನಮಗದು ಉಪಯೋಗಕ್ಕೆ ಬರ್ತದೆ. ಸೊ ಇವತ್ತಿನ ನನ್ನ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ನೀವು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇದು ವಿಡಿಯೋ ನಾನು ಈ ಥರ ಯಾವತ್ತೂ ಸಹ ಮಾಡಲಿಲ್ಲ, ಇದು ಫಸ್ಟ್ ಟೈಮ್ ವಿಡಿಯೋ ಮಾಡಿರುವಂಥದ್ದು ಹೀಗೆ. ಸೊ ನನ್ನ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತು ಅಂತ ಒಂದು ಸಣ್ಣ ಕಮೆಂಟನ್ನು ಹಾಕಿರಿ.